ಮಂಗಳೂರಿನ ಪಳ್ನೀರಿನಲ್ಲಿ ಎಂಎಫ್ಸಿ ಚಾಯ್ ಮಾರ್ಟ್ 14ನೇ ಔಟ್ಲೆಟ್ ಶುಭಾರಂಭಗೊಂಡಿತು. ಉದ್ಯಮ ಕ್ಷೇತ್ರದಲ್ಲಿ ವಿಶೇಷ ಛಾಪನ್ನು ಮೂಡಿಸಿರುವ ಸಿದ್ದಿಕ್ ಅವರ ಮಾಲಕತ್ವದಲ್ಲಿ ಎಂಎಫ್ಸಿ ಚಾಯ್ ಮಾರ್ಟ್ನ 14ನೇ ಶಾಖೆ ನಗರದ ಪಳ್ನೀರಿನಲ್ಲಿ ಕಾರ್ಯಾರಂಭಗೊಂಡಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ಗಳಾದ ಶಶಿಧರ್ ಹೆಗ್ಡೆ ಮತ್ತು ಅಶ್ರಫ್ ಅವರು ನೂತನ ಶಾಖೆಯನ್ನು ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಶಶಿಧರ್ ಹೆಗ್ಡೆ ಅವರು, ಮಂಗಳೂರು ನಗರ ವೇಗವಾಗಿ ಬೆಳೆಯುತ್ತಿರುವ ಸಂದರ್ಭದಲ್ಲಿ ಜನರ ಅನೇಕ ಬೇಡಿಕೆಗಳಲ್ಲಿ ಒಂದು ಇಂತಹ ಚಾಯ್ ಮಾರ್ಟ್. ಸಿದ್ದಿಕ್ ಅವರ 14ನೇ ಶಾಖೆ ಇದಾಗಿದ್ದು, ಅವರು ಎಲ್ಲ ಶಾಖೆಗಳಲ್ಲೂ ಯಶಸ್ಸನ್ನ ಸಾಧಿಸುತ್ತಿದ್ದಾರೆ ಎಂದು ಹೇಳಿದರು. ಎಲ್ಲರಿಗೂ ವಂದನೆಗಳು. ಇವತ್ತು ನಮ್ಮ ಆತ್ಮೀಯ ಮಿತ್ರರಾದಂಥ ಸಿದ್ದಿಕ್ ರವರು ತಮ್ಮ 14ನೇ ಶಾಖೆಯನ್ನು ಒಂದು ಎರಡು ಅಲ್ಲ, ಈಗ 14ನೇ ಶಾಖೆಯನ್ನು ಅವರ ಮಂಗಳೂರು ನಗರ ಬಹಳಷ್ಟು ವೇಗವಾಗಿ ಬೆಳೆಯುತ್ತಾ ಇದೆ. ಈ ಬೆಳೆಯುತ್ತಿರುವ ಸಂದರ್ಭದಲ್ಲಿ ಜನರ ಅನೇಕ ಬೇಡಿಕೆಗಳಲ್ಲಿ ಒಂದು ಇಂಥ ಚಾಯ್ ಮಾರ್ಟ್. ಯಾಕೆಂದರೆ ಜನರಿಗೆ ಬಹಳಷ್ಟು ತುರ್ತಾಗಿ ಕೆಲಸ ಇರುವಂಥ ಸಂದರ್ಭದಲ್ಲಿ ಇಂಥ ಚಾಯ್ ಮಾರ್ಟ್, ಇಂಥ ಸಣ್ಣ ಹೋಟೆಲ್ಗಳು ಬಹಳಷ್ಟು ಪರಿಣಾಮವನ್ನು ಬೀರ್ತದೆ. ಮಾಜಿ ಮೇಯರ್ ಅಶ್ರಫ್ ಅವರು ಮಾತನಾಡಿ, ಸಿದ್ದಿಕ್ ಅವರು ಮಂಗಳೂರು ನಗರದಾದ್ಯಂತ ಶಾಖೆಗಳನ್ನು ಆರಂಭಿಸುತ್ತಿರುವುದು ಹೆಮ್ಮೆಯ ವಿಚಾರ. ಇದು ಮಂಗಳೂರಿನ ಜನತೆಗೆ ತುಂಬಾನೇ ಸಹಕಾರಿಯಾಗಿದೆ. ಹೊಸ ರೀತಿಯಲ್ಲಿ ವಿನೂತನ ಹೆಸರನ್ನಿಟ್ಟುಕೊಂಡು ಔಟ್ಲೆಟ್ ಅನ್ನು ಆರಂಭಿಸುತ್ತಿದ್ದಾರೆ. ಇನ್ನಷ್ಟು ಔಟ್ಲೆಟ್ಗಳನ್ನು ಪ್ರಾರಂಭಿಸಲಿ ಎಂದು ಹೇಳಿ ಶುಭ ಹಾರೈಸಿದರು. ಈಗ 14ನೇ ಶಾಖೆ ಇವತ್ತು ಉದ್ಘಾಟನೆಗೊಂಡಿದೆ. ನಿಜವಾಗಿ ಹೆಮ್ಮೆ ಆಗ್ತಾ ಇದೆ ಸಿದ್ದಿಕ್ ಅವರ ಒಂದು ಸಾಧನೆ. ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ನಾವು ಏನು ಕನಸನ್ನು ಕಾಣ್ತಾ ಇದ್ದೇವೆ, ಅದೇ ರೀತಿ ಪಳ್ನೀರ್ ರಸ್ತೆಯಲ್ಲಿರುವಂಥದ್ದು ಅವ್ರದ್ದು ಏನೋ ಇಲ್ಲಿ 10 ಒಂದು ಶಾಖೆಯನ್ನು ಇಲ್ಲೇ ವಠಾರದಲ್ಲಿದೆ. ಈ ಒಂದು ಪಳ್ನೀರ್ ಒಂದು ಏರಿಯಾವನ್ನೇ ಅವರು ರಾತ್ರಿ ಒಂದು ನೋಡುವಾಗ ಒಂದು ಸುಂದರವಾದ ಒಂದು ನಗರಕ್ಕೆ ಕಾಣ್ತಾ ಇದೆ. ಹಾಗಿರುವಾಗ ಸಿದ್ದಿಕ್ ಅವರ ಏನು ಶಾಖೆ ಮಾಡೋದೊಂದು ದೊಡ್ಡ ವಿಷಯ ಏನಲ್ಲ, ಅದನ್ನು ಮುಂದುವರಿಸಿಕೊಂಡುವಂತ ಅದೊಂದು ಛಲ. ನೂತನ ಮಳಿಗೆಗೆ ಆಗಮಿಸಿದ ನಂದನ್ ಮಲ್ಯ, ಹೇಮಂತ್ ಶೆಟ್ಟಿ, ಪಾಲಿಕೆಯ ನಿಕಟಪೂರ್ವ ಕಾರ್ಪೊರೇಟರ್ ನವೀನ್ ಡಿಸೋಸಾ, ಸುಹೇಲ್ ಕಂದಕ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿದ್ದು ಅವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಎಂಎಫ್ಸಿ ಚಾಯ್ ಮಾರ್ಟ್ನಲ್ಲಿ ವಿವಿಧ ರೀತಿಯ ಖಾದ್ಯಗಳು ಹಾಗೂ ತಂಪು ಪಾನೀಯಗಳು ಗ್ರಾಹಕರಿಗೆ ಲಭ್ಯವಿದೆ. ಚಾಯ್ ಮಾರ್ಟ್ ಎಂಎಫ್ಸಿ 14ನೇ ಔಟ್ಲೆಟ್ ಇವತ್ತು ನಾವು ಓಪನ್ ಮಾಡಿದ್ದೇವೆ. ಅದು ಮಂಗಳೂರಿನ ಹೃದಯ ಭಾಗವಾದ ಪಳ್ನೀರಿನಲ್ಲಿ. ನಾನು ಪ್ರಥಮವಾಗಿ ಸ್ಟಾರ್ಟ್ ಮಾಡಿದಂಥ ಔಟ್ಲೆಟನ್ನು ಲಾಕ್ ಮಾಡಿ ಎಂಎಫ್ಸಿ ನೋ ಮೋರ್ ಅಂತೇಳಿ ಕೆಲವು ಮಾಧ್ಯಮದಲ್ಲಿ ಬಂದಿತ್ತು. ಎಲ್ಲರೂ ಕೇಳ್ತಾ ಇದ್ರು, ಇನ್ನು ಪಳ್ನೀರಲ್ಲಿ ಎಂಎಫ್ಸಿ ಇಲ್ಲ, ಪಳ್ನೀರಲ್ಲಿ ಎಂಎಫ್ಸಿ ಎಲ್ಲಿದೆ ಅಂತ ನನ್ನ ಹತ್ರ ಕೆಲವು ಜನ ಕೇಳ್ತಾ ಇದ್ರು. ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡು ಈಗ ಎಂಎಫ್ಸಿ ಬಿಟ್ಟು ಪಳ್ನೀರಲ್ಲಿ ಬೇರೆ ಏನಿದೆ ಅಂತ ಕೇಳುವಂಥ ಪರಿಸ್ಥಿತಿ ಮಾಡಿದ್ದೇನೆ. 500 ಮೀಟರ್ ಒಳಗೆ 7ನೇ ಔಟ್ಲೆಟ್ ಅನ್ನು ಪಳ್ನೀರಲ್ಲಿ ಮಾಡಿದ್ದೇನೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.